ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದು ಸ್ಮಾಲ್ ಗ್ಯಾಪ್ ಜೊತೆಗೆ ಮತ್ತೆ ನಮ್ಮ ವೀಕ್ಷಕರನ್ನ ಮೀಟ್ ಮಾಡೋದಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಬಂದಿದ್ದೀನಿ. ಕಾರಣಾಂತರಗಳಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಈಗ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ, ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತು, ತುಂಬ ಜನರ ಮನೆಯಲ್ಲೂ ಕೂಡ ಈ ಒಂದು ಸಂಪ್ರದಾಯ ನಡ್ಕೊಂಬರ್ತಾ ಇದೆ. ಅದೇನಪ್ಪ ಅಂತಂದರೆ ಅಯ್ಯಪ್ಪ ಸ್ವಾಮಿಯ ಮಾಲೆ. ಹೌದು, ಈ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕ್ಕೊಳ್ಳೋದು, ಆ ಒಂದು ವ್ರತ, ಆ ಒಂದು ಆಚರಣೆಗಳು ಹೇಗಿರುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ಬ್ರೀಫಾಗಿ ತಿಳಿಸ್ಕೊಡಕ್ಕೆ ಹೋಗ್ತೀನಿ. ನಾನು ಯಾಕೆ ಇವತ್ತು ಈ ಟಾಪಿಕಲ್ಲಿ ಬಂದೆ, ಈ ಟಾಪಿಕ್ನ ಯಾಕೆ ತಗೊಂಡೆ ಅಂತಂದರೆ, ನಮ್ಮ ಮನೆಯಲ್ಲೂ ಕೂಡ ನನ್ನ ಮೊಮ್ಮಗಳೊಬ್ಬಳು ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕ್ಕೊಂಡು ಅಯ್ಯಪ್ಪನ ಯಾತ್ರೆಗೆ ಹೊರಟಿದ್ದಾಳೆ. ಆ ಒಂದು ವ್ಲಾಗನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಆ ಒಂದು ಯಾತ್ರೆಯ ಆಚರಣೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಆಚರಣೆ ಆಗಿರ್ಬೋದು, ಆ ಒಂದು ವ್ರತ ಆಗಿರ್ಬೋದು, ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೇರಳದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಶಬರಿಮಲೆಗೆ, ಅದರಲ್ಲೂ ಮಕರ ಜ್ಯೋತಿಗೆ ಲಕ್ಷಾಂತರ ಜನ ಭೇಟಿಯನ್ನು ನೀಡ್ತಾರೆ. 41 ದಿನಗಳ ಕಠಿಣ ವ್ರತ ಅವ್ರದ್ದಾಗಿರುತ್ತೆ. ಸಾತ್ವಿಕ ಆಹಾರ ಅಂದರೆ ವೆಜಿಟೇರಿಯನ್ ಮಾತ್ರ, ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಮಾಂಸ, ಮದ್ಯ, ಧೂಮಪಾನದಿಂದ ಅವರು ದೂರ ಇರ್ತಾರೆ. ಆಮೇಲೆ ಈ ಮಾಲೆ ಧರಿಸಿದವರು ಚಪ್ಪಲಿ ಕೂಡ ಧರಿಸಲ್ಲ. ಕಪ್ಪು ಅಥವಾ ಕಾವಿ ಪಂಚೆ, ಕುತ್ತಿಗೆಗೆ ಒಂದು ಟವಲ್ ಹಾಕಿರ್ತಾರೆ, ರುದ್ರಾಕ್ಷಿ ಮಾಲೆ ಹಾಕಿರ್ತಾರೆ. ಮತ್ತು ಮಾಲಾಧಾರಿಗಳನ್ನು ನಾವು ಹೆಸರಿಡಿದು ಕೂಗೋ ಹಾಗಿಲ್ಲ, ಸ್ವಾಮಿ ಅಂತ ಕರೆದು ಗೌರವಿಸಬೇಕು. ಕನ್ನಿಸ್ವಾಮಿಗಳಾದರೆ ಕಪ್ಪು ಬಟ್ಟೆ, ಗುರುಸ್ವಾಮಿಗಳಾದರೆ ಖಾವಿ ಬಟ್ಟೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಋತುಮತಿ ಆಗದೇ ಇರುವಂತಹ ಮತ್ತು ಮುಟ್ಟು ನಿಂತಹ ಮಹಿಳೆಯರಿಗೆ ಮಾತ್ರ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಇರುತ್ತೆ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರು ಸ್ನಾನ ಮಾಡಿ ಅಯ್ಯಪ್ಪನ ಭಜನೆ, ಧ್ಯಾನ, ಪೂಜೆಯಲ್ಲೇ ಇವರು ಮಗ್ನರಾಗಿರ್ತಾರೆ. 41ನೇ ದಿನ ಇರುಮುಡಿಯನ್ನು ಹೊತ್ತು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಶಬರಿಮಲೆಯನ್ನು ಏರಿ 18 ಮೆಟ್ಟಿಲುಗಳನ್ನು ಹತ್ತಿ ದರ್ಶನ ಪಡೆಯುವಂತಹ ಭಾಗ್ಯವಂತರು ನಮ್ಮ ಈ ಒಂದು ಅಯ್ಯಪ್ಪನ ಭಕ್ತಾದಿಗಳು. ಇನ್ನು ನಾವು ಆ ವ್ರತದ ಆಚರಣೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಆ ಒಂದು 18 ವರ್ಷ ಮಾಲೆಯನ್ನು ಧರಿಸಿಕೊಂಡು ಹೋಗುವಂತಹ ಪ್ರತಿಯೊಬ್ಬ ಸ್ವಾಮಿಗೂ ಒಂದೊಂದು ಹೆಸರಿರುತ್ತೆ. ಆ ಹೆಸರಿನ ಬಗ್ಗೆ ಮತ್ತು ಆ ವರ್ಷ ಮಾಲೆಯನ್ನು ಧರಿಸಿರುವಂತಹ ಸ್ವಾಮಿಗಳ ಚಿಹ್ನೆ, ಒಂದೊಂದು ಸ್ವಾಮಿಗೂ ಒಂದೊಂದು ವರ್ಷಕ್ಕೆ ಒಂದೊಂದು ಚಿಹ್ನೆ ಇರುತ್ತೆ. ಆ ಚಿಹ್ನೆ ಏನು, ಆ ಸ್ವಾಮಿಗಳ ಹೆಸರೇನು ಅನ್ನೋದರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ಮೊದಲನೆಯ ವರ್ಷ ಯಾರು ಮಾಲೆಯನ್ನು ಧರಿಸಿ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾರೋ ಅವರನ್ನು ನಾವು ಕನ್ಯಸ್ವಾಮಿ ಅಂತ ಕರಿತೀವಿ. ಇವರ ಗುರುತು ಬಾಣ. ಎರಡನೆಯ ವರ್ಷದವರು ಕತ್ತಿಸ್ವಾಮಿ, ಇವರ ಗುರುತು ಕತ್ತಿ. ಮೂರನೆಯವರದು ಗಂಟೆಸ್ವಾಮಿ, ಇವರ ಗುರುತು ಗಂಟೆ. 4ನೆಯ ವರ್ಷ ಗದಾಸ್ವಾಮಿ, ಇವರ ಗುರುತು ಗದೆ ಆಗಿರುತ್ತೆ. 5ನೆಯ ವರ್ಷ ಬಿಲ್ಲುಸ್ವಾಮಿ, ಇವರ ಗುರುತು ಬಿಲ್ಲಾಗಿರುತ್ತೆ. 6ನೆಯ ವರ್ಷ ಜ್ಯೋತಿಸ್ವಾಮಿ, ಇವರ ಒಂದು ಗುರುತು ಜ್ಯೋತಿಯಾಗಿರುತ್ತೆ. 7ನೆಯ ವರ್ಷ ಸೂರ್ಯಸ್ವಾಮಿ, ಇವರ ಗುರುತು ಸೂರ್ಯ. 8ನೇ ವರ್ಷ ಚಂದ್ರಸ್ವಾಮಿ, ಇವರ ಗುರುತು ಚಂದ್ರನಾಗಿರ್ತಾನೆ. 9ನೆಯ ವರ್ಷ ವೇಲುಸ್ವಾಮಿ, ಇವರ ಗುರುತು ವೇಲಾಗಿರುತ್ತೆ. 10ನೆಯ ವರ್ಷ ವಿಷ್ಣು ಚಕ್ರ ಸ್ವಾಮಿ, ಇವರ ಗುರುತು ವಿಷ್ಣು ಚಕ್ರ. 11ನೆಯ ವರ್ಷ ಶಂಖಾಧರ ಸ್ವಾಮಿ, ಇವರ ಗುರುತು ಶಂಖ. 12ನೆಯ ವರ್ಷ ನಾಗಾಭರಣ ಸ್ವಾಮಿ. 13ನೆಯ ವರ್ಷ ಶ್ರೀಹರಿಸ್ವಾಮಿ, ಇವರ ಗುರುತು ಕೊಳಲು. 14ನೆಯ ವರ್ಷ ಪದ್ಮಸ್ವಾಮಿ, ಇವರ ಗುರುತು ಕಮಲ. 15ನೆಯ ವರ್ಷ ತ್ರಿಶೂಲ ಸ್ವಾಮಿ, ಇವರ ಗುರುತು ತ್ರಿಶೂಲ. 16ನೆಯ ವರ್ಷ ಶಬರಗಿರಿ ಸ್ವಾಮಿ, ಇವರ ಗುರುತು ಗಿರಿ. 17ನೆಯ ವರ್ಷ ಓಂಕಾರ ಸ್ವಾಮಿ, ಇವರ ಗುರುತು ಓಂಕಾರ. 18ನೆಯ ವರ್ಷ ನಾರಿಕೇಳ ಸ್ವಾಮಿ, ಇವರ ಗುರುತು ಬಂದು ಎಳನೀರು ಅಥವಾ ಎಳನೀರುಗಳಿಂದ ತುಂಬಿದಂತಹ ತೆಂಗಿನ ಮರ. ಸೊ ಈ ಒಂದು ವಿಡಿಯೋದಲ್ಲಿ 18 ವರ್ಷ ಮಾಲೆಯನ್ನು ಧರಿಸಿಕೊಂಡು ಹೋಗುವಂತಹ
ಒಂದೊಂದು ವರ್ಷದ ಮಾಲಾಧಾರಿಗಳನ್ನು ಯಾವ ಸ್ವಾಮಿ ಅಂತ ಕರೀತಾರೆ ಮತ್ತು ಅವರ ಚಿಹ್ನೆಗಳೇನು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಅವರು ಶಬರಿಮಲೆಯಲ್ಲಿ ದರ್ಶನಾರ್ಥಿಗಳಾಗಿ ಹೋದಾಗ 18 ಮೆಟ್ಟಿಲುಗಳನ್ನು ಹತ್ತುತ್ತಾರೆ. ಆ ಒಂದೊಂದು ಮೆಟ್ಟಿಲು ಯಾವ ಸಿದ್ಧಿಯನ್ನು ನಮಗೆ ಕೊಡುತ್ತೆ, ಯಾವ ಸಿದ್ಧಿ ನಮಗೆ ಅದರಿಂದ ಫಲಿಸುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಜಕ್ಕೂ ಅಯ್ಯಪ್ಪನ ಭಕ್ತಾದಿಗಳೇ ಧನ್ಯ. ಆ ಒಂದು 41 ದಿನದ ಕಠಿಣ ವ್ರತ ಅಯ್ಯಪ್ಪನ ದರ್ಶನ ಮಾಡಿದ ತಕ್ಷಣ 1 ನಿಮಿಷದಲ್ಲಿ ಮಂಜಿನ ಹಾಗೆ ಕರಗೋಗುತ್ತಂತೆ. ನಿಜವಾಗ್ಲೂ ಅಯ್ಯಪ್ಪನನ್ನು ಎಷ್ಟೋ ಲಕ್ಷಾಂತರ ಕಿಲೋಮೀಟ್ರ್ಗಳಿಂದ ನಡ್ಕೊಂಡು ಕಷ್ಟಪಟ್ಟು ಆ ಅಯ್ಯಪ್ಪನ ದರ್ಶನ ಮಾಡಿದಾಗ ಆ ಕಷ್ಟಗಳೆಲ್ಲ ಕಣ್ಣಿಗೆ ಕಾಣೋದಿಲ್ಲ. ಅಂಥ ಕರುಣಾಮಯಿ ನಮ್ಮ ಅಯ್ಯಪ್ಪ ಸ್ವಾಮಿ. ಆ ಒಂದು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಬಗ್ಗೆ ಅವರು ಯಾವ್ಯಾವ ವರ್ಷ ಏನೇನು ಹೆಸರಿಂದ ಕರೆಯಲ್ಪಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ಅವರು ಫಲಿಸುವಂತಹ ಸಿದ್ಧಿಗಳ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇನ್ನಷ್ಟು ಮತ್ತಷ್ಟು ಮಾಹಿತಿಗಳು ಮತ್ತು ದೈನಂದಿನ ಒಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ತಿಳಿಸ್ಕೊಡುವಂಥ ಎಲ್ಲ ವಿಚಾರಗಳು ನಿಮ್ಮನ್ನು ತಲುಪಬೇಕಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನು, ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಮರಿದಂಗೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟನ್ನು ಮಾಡಬೇಕು ಅಂತ ಕೇಳ್ಕೊತಾ, ಮುಂದಿನ ಸ್ವಾರಸ್ಯಕರ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಅಯ್ಯಪ್ಪ ಈ ಒಂದು ವಿಡಿಯೋನ ನೋಡಿದಂತಹ ಎಲ್ಲ ಭಕ್ತಾದಿಗಳಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ನಾನು ಹೋಗ್ಬೇಕು.